ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಒಡಿಶಾ ರಾಜ್ಯದ ಭುವನೇಶ್ವರದ ಸ್ವಾತಿ. ಪ್ರಸ್ತುತ ಮುಂಬೈನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಸತ್ಯಲೋಕದಲ್ಲಿ ವಿವಿಧ ಹೋಮಗಳಲ್ಲಿ ಭಾಗವಹಿಸಿದ ನಂತರ ನನ್ನ ಜೀವನದಲ್ಲಿ ಸಂಭವಿಸಿದ ಪವಾಡಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಾನು ಪ್ರಮುಖ ಡೇಟಾಬೇಸ್ ಉತ್ಪನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು, ಒಂದು ಸಾರ್ವಜನಿಕ ವಲಯದ ಬ್ಯಾಂಕಿನ ಡೇಟಾ ಸೆಂಟರ್ನಲ್ಲಿ ಹಿರಿಯ ಸಹಾಯಕ ಇಂಜಿನಿಯರ್ ಆಗಿ ನೇಮಕಗೊಂಡಿದ್ದೇನೆ. 2020 ಡಿಸೆಂಬರ್ನಲ್ಲಿ ನಾನು ವಿದ್ಯಾಹೋಮದಲ್ಲಿ ಭಾಗವಹಿಸಿ ನನಗೆ ನಾಯಕತ್ವದ ಗುಣಗಳನ್ನು ನೀಡಿ ನನ್ನ ಕೆಲಸದಲ್ಲಿ ಉತ್ತಮ ಸಾಧಕಿಯಾಗಲು ಆಶೀರ್ವದಿಸಬೇಕೆಂದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆ. 2020-21 ಮಹಾಮಾರಿಯ ಸಮಯದಲ್ಲಿ ಮಾರ್ಚ್ 31, 2021 ಅಪೇಕ್ಷಿತ ಗುರಿಯನ್ನು ಸಾಧಿಸಲು ನಮ್ಮ ತಂಡ ಕಷ್ಟಪಡುತ್ತಾ ಹೆಣಗಾಡುತ್ತಿತ್ತು. ವಿದ್ಯಾಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದದಿಂದ ನಾನು ನಾಯಕಿಯಂತೆ ಕೆಲಸ ಮಾಡಿ ಕೆಲಸವನ್ನು ಪರಿಣಾಮಕಾರಿಯಾಗಿ ಸಂಘಟಿಸಿ ಮತ್ತು ತಂಡವನ್ನು ಮುನ್ನಡೆಸಲು ಸಾಧ್ಯವಾಯಿತು. ದೈವಿಕ ಅನುಗ್ರಹದಿಂದ ನಾವು ಮಾರ್ಚ್ 20, 2021 ಗಡುವಿಗೆ ಬಹಳ ಮುಂಚೆಯೇ ಗುರಿಯನ್ನು ಸಾಧಿಸಿದೆವು. ಮಾರ್ಚ್ 21, 2021 ನಾನು ನವಗ್ರಹ ಹೋಮದಲ್ಲಿ ಭಾಗವಹಿಸಿ ನನ್ನ ವೃತ್ತಿ ಜೀವನದ ಬೆಳವಣಿಗೆಗೆ ಪ್ರಾರ್ಥಿಸಿದೆ. ನಾನು 3 ವರ್ಷಗಳ ಹಿಂದೆ ನನ್ನ ಕಂಪನಿಗೆ 40% ಸಂಬಳದ ಹೆಚ್ಚಳದೊಂದಿಗೆ ಸೇರಿದ್ದೆ. ಆದರೆ ಅದರ ನಂತರ ಯಾವುದೇ ಹೆಚ್ಚಳ ದೊರಕಿರಲಿಲ್ಲ. ಕನಿಷ್ಠ 10% ಸಂಬಳದ ಹೆಚ್ಚಳಕ್ಕಾಗಿ ಹೋಮದ ಸಮಯದಲ್ಲಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದೆ. ನವಗ್ರಹ ಹೋಮದ ಕೇವಲ 4 ದಿನಗಳ ನಂತರ ಗುರಿಯನ್ನು ಸಮಯಕ್ಕಿಂತ ಮುಂಚೆಯೇ ಸಾಧಿಸಿದ್ದಕ್ಕಾಗಿ ನಮ್ಮ ತಂಡಕ್ಕೆ ಮೇಲಿನ ಅಧಿಕಾರಿಗಳಿಂದ ಪ್ರಶಂಸೆಯ ಇಮೇಲ್ ಬಂದಿತು. ಈ ಸಾಧನೆಯಲ್ಲಿ ನನ್ನ ಪ್ರಮುಖ ಪಾತ್ರಕ್ಕಾಗಿ ನನಗೂ ವಿಶೇಷ ಪ್ರಶಂಸೆ ದೊರಕಿತು. ಅದಾದ ನಂತರ ಬ್ಯಾಂಕಿನಿಂದಲೂ ನಮ್ಮ ತಂಡಕ್ಕೆ ಪ್ರಶಂಸಾ ಪತ್ರ ದೊರಕಿತು. ಅದರಲ್ಲಿಯೂ ನನಗೆ ವಿಶೇಷ ಮನ್ನಣೆ ನೀಡಲಾಯಿತು. ಆ ಕ್ಷಣದಲ್ಲಿ ದೈವಿಕ ಅನುಗ್ರಹದ ಹರಿವನ್ನು ನಾನು ಸ್ಪಷ್ಟವಾಗಿ ಅನುಭವಿಸಲು ಸಾಧ್ಯವಾಯಿತು ಮತ್ತು ನನ್ನ ಪ್ರಾರ್ಥನೆ ಖಚಿತವಾಗಿ ನೆರವೇರುತ್ತದೆ ಎಂಬ ಭಾವನೆ ಉಂಟಾಯಿತು. ನಂತರ ಜೂನ್ 27, 2021 ನಡೆಯಬೇಕಿದ್ದ ಸಹಸ್ರನಾಮ ಹೋಮಕ್ಕಾಗಿ ಆರ್ಥಿಕ ಸಮೃದ್ಧಿಗಾಗಿ ಸಂಕಲ್ಪದೊಂದಿಗೆ ನನ್ನ ದಕ್ಷಿಣೆಯನ್ನು ಅರ್ಪಿಸಿದೆ. ಹೋಮದ 2 ದಿನಗಳ ಮೊದಲು ನಮ್ಮ ವ್ಯವಸ್ಥಾಪಕರು ನನಗಾಗಿ 20% ಸಂಬಳದ ಹೆಚ್ಚಳವನ್ನು ಅನುಮೋದಿಸಿದ್ದಾರೆ ಎಂದು ಘೋಷಿಸಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಾನು 10% ಸಂಬಳದ ಹೆಚ್ಚಳಕ್ಕಾಗಿ ಪ್ರಾರ್ಥಿಸಿದ್ದರೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ 20% ಆಶೀರ್ವದಿಸಿರುವುದು ನನಗೆ ನಂಬಲಾಗದಂತಿತ್ತು. ಈ ಅನುಭವದ ಮೂಲಕ ಸತ್ಯಲೋಕದಲ್ಲಿ ನಡೆಯುವ ಹೋಮಗಳ ಅಪಾರ ಶಕ್ತಿಯನ್ನು ಮತ್ತು ಅಲ್ಲಿ ದೈವಿಕ ಅನುಗ್ರಹದಿಂದ ಅಸಾಧ್ಯವೂ ಸಾಧ್ಯವಾಗುತ್ತದೆ ಎನ್ನುವ ಸತ್ಯವನ್ನು ನಾನು ಅರಿತುಕೊಂಡೆ. ನನ್ನ ಜೀವನದಲ್ಲಿ ದೊರೆತ ಈ ಅದ್ಭುತ ಆಶೀರ್ವಾದಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಪದಗಳು ಸಾಲುವುದಿಲ್ಲ. ಭಕ್ತಿಯಿಂದ ತುಂಬಿದ ಹೃದಯದಿಂದ ಅನುಗ್ರಹ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.